ಒಳ್ಳೆ ಒಳ್ಳೆ ಮೂವಿ ತೆಗೆದಿದ್ದಾರೆ ಡೈರೆಕ್ಟರ್, ಹೀರೋ ಹೀರೋಯಿನ್ ಆಕ್ಟರ್ ರಮೇಶ್ ಅನ್ನೋ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ಸೂಪರ್ ಆಗಿ ಮಾಡವ್ರೆ. ಒಳ್ಳೆ ಲವ್ ಸ್ಟೋರಿ ಸರ್, ಬಹಳ ಚೆನ್ನಾಗಿದೆ. ಕಥೆ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ. ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರು. ಖುಷಿ ಜನತೆಗೂ ಈ ಭೇದ ಭಾವಗಳು ತುಂಬಾನೇ ಕಷ್ಟ ಅನ್ಸುತ್ತೆ. ಒಂದು ಒಳ್ಳೆ ಚಿತ್ರ, ತುಂಬಾ ತಿಂಗಳಾದ್ಮೇಲೆ ಒಂದು ಒಳ್ಳೆ ಚಿತ್ರ ಬಂದಿದೆ. ಇವ್ರು ಯಾರು ಹೊಸಬ್ರು ಅಂತ ಅನಿಸ್ತಾ ಇಲ್ಲ, ಅವರಿಗೆ ಒಳ್ಳೆ ವಿಷಯ ನಿಜವಾಗ್ಲು ತುಂಬಾ ಚೆನ್ನಾಗಿ ಸಿನಿಮಾ ತುಂಬಾ ಚೆನ್ನಾಗಿದೆ. ಚಿಕ್ಕ ಮಕ್ಕಳು ಪ್ರೀತಿನ ತಂದೆ ತಾಯಿಯರು ಅರ್ಥ ಮಾಡ್ಕೋಬೇಕು, ಧರ್ಮದ ಬಟ್ ಈ ಸಂಗೀತ ಮ್ಯೂಸಿಕ್ ಕೊಟ್ಟಿದಾರಲ್ಲ, ಅದ್ಭುತವಾದ ಮ್ಯೂಸಿಕ್ ಕೊಟ್ಟೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ನೋಡೋಣ ಸಿನಿಮಾ ತುಂಬಾ ಚೆನ್ನಾಗಿದೆ. ಯಾವುದೇ ಜಾತಿ ಪ್ರೀತಿ ಶಾಶ್ವತ ಚೆನ್ನಾಗಿದೆ. ಒಳ್ಳೆ ಸಿನಿಮಾ ಮೇಡಮ್, ಚೆನ್ನಾಗಿ ಮಾಡಿದ್ದಾರೆ. ಕಥೆನ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಫಿಲಮ್, ಒಳ್ಳೆ ಫಿಲಮ್ ಅಲ್ಲ. ಸಿನಿಮಾ ನೋಡ್ಬಿಟ್ಟು ಏನ್ ಅನ್ನಿಸ್ತು ಅಂದಪ್ಪ, ಮೊದಲೇದಾಗ್ಲಿ ಎಲ್ಲರ ಆಕ್ಟಿಂಗ್, ಪ್ರತಿಯೊಬ್ಬರ ಆಕ್ಟಿಂಗು ವಂಡರ್ಫುಲ್ ಆಗಿದೆ. ಬೇಸಿಕಲಿ ನಾನು ಸಿನಿಮಾದವನೇ, ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್. ಬಹಳ ಖುಷಿ ಆಯ್ತು ನನಗೆ ಸಿನಿಮಾ ನೋಡಿ. ಏನಕ್ಕೆ ಅಂತಂದ್ರೆ ಧರ್ಮ ಇದೆಯಲ್ಲ, ಒಂದೇ ಧರ್ಮ, ಹಿಂದೂ ಮುಸ್ಲಿಂ ಅನ್ನೋದಿಲ್ಲ ಇಲ್ಲಿ, ಒಂದೇ ಧರ್ಮ. ಸಿನಿಮಾದಲ್ಲಿ ಡೈರೆಕ್ಟರ್ ಆಗ್ಲಿ, ಆಕ್ಟರ್ ಆಗ್ಲಿ, ಪ್ರತಿಯೊಬ್ಬ ಆಕ್ಟರ್ ಹೇಳ್ತಿರೋದು ಮೇನ್ ಎಸ್ಪೆಷಲಿ ಡೈರೆಕ್ಟರ್ ಹೋಗ್ಬೇಕು ಇದನ್ನ. ಆಮೇಲೆ ಲೊಕೇಶನ್ಗಳಾಗ್ಲಿ ಪ್ರತಿಯೊಂದು ಸೂಪರ್ ಆಗಿ ತೆಗ್ದಿದ್ದಾರೆ ಸರ್. ಇಂಥ ಸಿನಿಮಾಗಳಿಗೆ ನೀವು ದಯವಿಟ್ಟು ಮೀಡಿಯಾದವ್ರು ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಫಸ್ಟ್ ಸಿನಿಮಾ ನಾನು ಒಂದು 8 ವರ್ಷ ನೋಡ್ಕೊಂಡ್ ಬಂದಿದ್ದೀನಿ. ನನ್ನ ತಂಗಿ ತರ ಫ್ಯಾಮಿಲಿ ಅಷ್ಟೇ ಪ್ರೀತಿ ಕೊಡ್ತಾರೆ. ಆ ಹುಡುಗಿನ ದಯವಿಟ್ಟು ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾನ ನೀವು ಪ್ರೋತ್ಸಾಹ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಆಮೇಲೆ ಪ್ರತಿಯೊಬ್ಬರ ಜನತೆ, ಯೂತ್ ಏನಿದ್ದಾರೆ, ಕಾಲೇಜ್ ಹೋಗ್ತಿದ್ರು, ಇವಾಗ ಕಾಲೇಜಲ್ಲಿ ಹೋಗ್ತಿರ್ತಾರಲ್ಲ ಸರ್, ಅಂತ ಸಿನಿಮಾ ನೋಡ್ಬೇಕು. ಆಮೇಲೆ ಹಿಂದೂ ಮುಸ್ಲಿಂ ಅನ್ನೋದಿಲ್ಲ ಇಲ್ಲಿ, ಎಲ್ಲ ಒಂದೇ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸಿದ್ದಾರೆ. ಎಲ್ಲ ಒಂದೇ. ದಯವಿಟ್ಟು ಹಿಂದೂ ಮುಸ್ಲಿಂ ಅನ್ನೋದು ದಯವಿಟ್ಟು ಇರಬೇಡಿ, ಅರ್ಥ ಆಯ್ತಾ? ಎಲ್ಲ ಒಂದೇ. ಎಲ್ರು ನಾವು ಹಿಂದೂ ಮುಸ್ಲಿಂ ಅವರೆಲ್ಲ ಒಟ್ಟಿಗೆ ಹೋಗೋಣ. ಈ ಚಿತ್ರ ಒಂದು ಮನೋಜ್ಞವಾಗಿದೆ. ಅಂದ್ರೆ ಪ್ರಸಕ್ತ ಸಾಲದಲ್ಲಿ ಧರ್ಮದಲ್ಲಿ ಒಂದಾಡ್ತಕ್ಕಂಥ ಧರ್ಮವೇ ನಮ್ ಧರ್ಮ ಹೆಚ್ಚು, ನಮ್ ಧರ್ಮ ಹೆಚ್ಚು ಅನ್ನೋರಿಗೆ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಧರ್ಮಕ್ಕೂ ಮೀರಿದ್ದು ಅನ್ನೋದು ಚಿತ್ರಣ ಇದೆ. ಯಾವುದೇ ಧರ್ಮ ಆಗ್ಲಿ, ಮಾನವೀಯತೆ ಬಹಳ ಮುಖ್ಯ. ಮಾನವೀಯತೆಯಿಂದ ಧರ್ಮ ನಿರ್ಮಾಣ ಆಗಿದೆ. ಇವತ್ತು ಧರ್ಮ ಸಂಕುಚಿತವಾಗಬಾರ್ದು. ಆಗ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಧರ್ಮ ಸಂಘರ್ಷ ಆಗಿ ನೋಡುವ ಹಿಂದೂ ಮುಸಲ್ಮಾನರು, ಅದು ಎಲ್ಲಾ ಧರ್ಮವೂ ಒಂದೇ. ಎಲ್ಲಾ ಭಗವಂತನೋ ದೇವ್ರಿಗೆ ಒಬ್ಬನೇನೆ. ಹರಿತಕ್ಕಂಥ ರಕ್ತನೂ ಒಂದೇ, ಕುಡಿಯ ನೀರು ಒಂದೇ, ನೆಲೆಸ್ತಕ್ಕಂಥ ಭೂಮಿನಲ್ಲಿ ನೆಲನೂ ಒಂದೇ. ಹಾಗಿದ್ಮೇಲೆ ಧರ್ಮ ಅಂತಕ್ಕಂಥದ್ದಲ್ಲಿ ಕಿತ್ತಾಡೋದ್ರಲ್ಲಿ ಈಗ ಒಳ್ಳೆ ಸಂದರ್ಭದಲ್ಲಿ ಈ ಚಿತ್ರ ಬಂದಿದೆ. ಎಲ್ಲಾ ಪ್ರೇಕ್ಷಕರು ನೋಡಿ, ಧರ್ಮ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ, ಅನುಬಂಧ ಮುಖ್ಯ, ಪ್ರೀತಿ ವಿಶ್ವಾಸ ಮುಖ್ಯ. ಆ ಮಾನವೀಯತೆಯಲ್ಲೇ ಧರ್ಮ ಒದಗಿದೀವಿ ಹೊರತು ಆ ಮಾನವೀಯತೆ ಬಿಟ್ಟು ಧರ್ಮ ಹೋಗಿಲ್ಲ. ಹಾಗಾಗಿ ಮಾನವೀಯತೆ ಅಂತಕ್ಕಂಥ ಬಹಳ ಮುಖ್ಯ ತೋರಿಸ್ತಾರೆ. ನೋಡಿ, ತುಂಬಾ ಚೆನ್ನಾಗಿದೆ. ತೋರಿಸ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಧರ್ಮದ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಲೊಕೇಶನ್ ಹಾಕೋದು ತುಂಬಾ ಚೆನ್ನಾಗಿದೆ. ಆ ಮಗುಗೆ ಎಂಕರೇಜ್ ಮಾಡಿ ಮುಂದಕ್ಕೆ ಬೆಳೆಯೋ ಒಂದು ದಾರಿ ತೋರಿಸಿ. ಎಲ್ಲಾರು ಸಪೋರ್ಟ್ ಮಾಡ್ಲಿ, ನಾವು ಸಪೋರ್ಟ್ ಮಾಡ್ತೀವಿ, ಎಲ್ರು ಸಪೋರ್ಟ್ ಮಾಡಿ ಅಂತ. ಕಾಗದದಲ್ಲಿ ಮಾಡಿರುವಂತಹ ಎಲ್ಲಾ ನಟ ನಟಿಯರು ಎಲ್ಲವೂ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದನ್ನ ನಾವು ಕಾಗದದಲ್ಲಿ ಅಂದ್ರೆ ಬಿಳಿ ಹಾಳೆಯಲ್ಲಿ ನಾವು ಪೆನ್ ತಗೊಂಡು ಯಾವ ರೀತಿ ಬರೀತೀವಿ, ಒಳ್ಳೇದಾದ್ರೂ ಬರೀಬಹುದು, ಕೆಟ್ಟದಾದ್ರೂ ಬರೋದು. ಆ ಒಳ್ಳೆಯದು ಒಂದು ಭಗವದ್ಗೀತೆ ಇರ್ಬೋದು, ಪುರಾಣ ಇರ್ಬೋದು, ಎರಡು ಇವರೇ ಓದ್ಬೇಕು, ಧರ್ಮ ಆ ಧರ್ಮದಲ್ಲೇ ಓದ್ಬೇಕು ಅಂತ ಯಾವುದೂ ಇಲ್ಲ. ಅದನ್ನ ತುಂಬಾ ಚೆನ್ನಾಗಿ ನಿರೂಪಿಸಿದ್ದಾರೆ ನಮ್ಮ ನಿರ್ಮಾಪಕರು. ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಮತ್ತೆ ನಾವು ಇವಾಗ ಕೋಮು ಗಲಭೆಗಳು ನಡೀತಾ ಇದೆ, ಆ ಕೋಮು ಗಲಭೆ ನಡೀತಾ ಇರೋ ಇದನ್ನೆಲ್ಲ ನೋಡಿ ತಿಳಿದು ನಡಿಬೇಕು. ಇವತ್ತಿನ ಯುವಕರಿಗೆ ಒಂದು ಏನಂದ್ರೆ, ಅವ್ರಿಗೆ ಬೇಕಿರೋ ಮುಖ್ಯ ಒಂದು ಪ್ರೀತಿ ವಿಶ್ವಾಸ. ನಮ್ಮ ದೊಡ್ಡವರು ಬೇಕಾಗಿರೋದು ಧರ್ಮ ಮುಖ್ಯ. ಇವೆರಡರ ಮಧ್ಯೆ ನಡೀತಿರುವ ಕೋಲಾಹಲಗಳು ಎಲ್ಲಿಂದ ಯಾವ ರೀತಿ ತಪ್ಪು ನಡೆದಂತ ಯುವತಿಯರು ನಡಿಬೇಕು, ನಮ್ಮ ದೊಡ್ಡವರು ನೋಡ್ಕೋಬೇಕು. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಖುಷಿ ಆಯ್ತು. ಹಳೆ ಕಾಲದ ಪ್ರೀತಿನ ಮತ್ತೆ ಹೊಸದಾಗಿ ನೋಡ್ದಂಗ ಆಯ್ತು. ಎಲ್ಲರೂ ಮೊಬೈಲ್ ಯೂಸ್ ಮಾಡೋ ಈಗಿನ ಕಾಲದಲ್ಲಿ ಕಾಗದದ ಯಾರಿಗೂ ನೆನಪೇ ಇರ್ಲಿಲ್ಲ. ಹಿಂಗಾಗಿ ಚೆನ್ನಾಗಿ ಅನಿಸ್ತು. ಎಲ್ಲರೂ ಈ ಚಿತ್ರನ ನೋಡಿ ಹರಿಸಿ ಹಾರೈಸಿದ ಚಿತ್ರ. ಪುಟಾಣಿಗಳ ಕತೆ ತುಂಬಾ ಚೆನ್ನಾಗಿದೆ. ನಮ್ಮ ಅಂಕಿತೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಾತ್ರದಲ್ಲಿ. ಆದ್ರೂ ಎಲ್ಲ ಹಿರಿಯ ಕಲಾವಿದರು, ಕನ್ನಡ ಚಿತ್ರರಂಗ ಕಲಾವಿದರು ಈ ಪುಟಾಣಿಗೆ ಅಂಕಿತ ಅವರಿಗೆ
ಆಶೀರ್ವಾದ ಮಾಡಬೇಕು, ಇನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನ ಬೆಳಿಬೇಕು. ಅಪ್ಪಟ ಅಭಿಮಾನಿ ಆ ಅಮ್ಮ ಅಂಕಿತಮ್ಮ, ನನಗೂ ತಂಗಿ, ಎಲ್ಲಾ ಸಾಲಿಗೂ ಒಂದೇ ಒಂದು ಹಾಡು ಹೇಳ್ಕೊಡ್ತೀನಿ. ತಂಗಿ ನಿನ್ನ ನಗುವಲ್ಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ಅಣ್ಣ ಬಂದ ಚಿತ್ರಮಂದಿರಿಗೆ. ಮಾನವ ಸಂಪನ್ಮೂಲಕ್ಕೆ ಇದೊಂದು ಸಾಕ್ಷಿಯಾಗಿ ಚಿತ್ರ ತೆಗೆದಿದ್ದಾರೆ. ಆಡಂಬರ, ಅದ್ದೂರಿತನ, ನಾನಿಚ್ಚು ನೀವು ಕೀಳು ಅನ್ನೋ ಮನೋಭಾವನ ಬಿಟ್ಟು ಮನುಷ್ಯತ್ವ ಅನ್ನೋದನ್ನ ತೆಗೆದು ಈ ಚಿತ್ರದಲ್ಲಿ ತೆಗೆಸಿದ್ದಾರೆ. ಎಳೆ ಯುವಕರೇ ಆದ್ರೂ ತುಂಬಾ ಚೆನ್ನಾಗಿ ಮನೋಜ್ಞ ಅಭಿನಯ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ನಾವು ರಾಜ್ಕುಮಾರ್ ಅಭಿಮಾನಿಗಳಿಂದ ಅವ್ರು ಶುಭ ಹಾರೈಸ್ತೀವಿ. ಇಂಥ ಒಳ್ಳೆ ಚಿತ್ರಗಳು ಇನ್ನು ಬಂದ್ರೆ ಜನಕ್ಕೆ ಸಂದೇಶವಾಗಿರ್ಲಿ. ದೇಶದಲ್ಲಿ, ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿ. ಎಲ್ಲರೂ ಸಹೋದರತೆಯಿಂದ ಬದುಕಬೇಕು, ಬಾಳ್ಬೇಕು ಅನ್ನೋದೇ ರಾಜ್ಕುಮಾರ್ ಅಭಿಮಾನಿಗಳ ಉದ್ದೇಶ. ಅದಕ್ಕೆ ನಾಂದಿ ಆಗಿದೆ ಈ ಚಿತ್ರ. ತುಂಬಾ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ಅಂಕಿತಾ ಮತ್ತೆ ಹೀರೋ ಮಾಡಿರೋ ಹುಡುಗ ಎಲ್ರಿಗೂ ಒಳ್ಳೇದಾಗ್ಲಿ. ಚಿತ್ರ ಸಕ್ಸಸ್ ಆಗ್ಲಿ ಅಂತೇಳಿ ನಾನು ಕೇಳ್ಕೊಂತೀನಿ. ವಾಯ್ಸಿಂಗ್ ಆಗ್ಲಿ ಎಲ್ಲ ಚೆನ್ನಾಗಿದೆ. ನನ್ನ ಫ್ರೆಂಡ್ ಅಂತ ಹೇಳ್ತಿಲ್ಲ, ಆದ್ರೆ ಅವ್ನು ಆಕ್ಟಿಂಗ್ ಮಾಡಿರೋದಾಗ್ಲಿ ಪ್ರತಿಯೊಂದು ಚೆನ್ನಾಗಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿದೆ. ಎಲ್ಲ ಬಂದು ಈ ತರ ಮೂವಿ ನೋಡ್ಬೇಕು. ಈಗ ಬೆಳಿತಿರೋದು ಅವನು, ಇದು ಫಸ್ಟ್ ಫಿಲಮ್. ಎಲ್ಲ ನೋಡಿ ಹಿಂಗೆ ಬೆಳಿತಾ ಇರ್ಬೇಕು, ಅವನಿಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ಅಂತ.